ಬಸವರಾಜ್ ಪಟ್ಟು. ಹೌದು. ಕರ್ನಾಟಕದಲ್ಲಿ SBI ಬ್ಯಾಂಕಲ್ಲಿ ಉಚ್ಚಾಟನೆಯಿಂದ ಏನು ಗ್ರಾಹಕರು ಬಂದಂತ ಕನ್ನಡ ಗ್ರಾಹಕರಿಗೆ ತುಂಬಾ ದೌರ್ಜನ್ಯ ದಬ್ಬಾಳಿಕೆಗಳು ನಡೀತಾ ಇದೆ. ಯಾವುದೇ ಬ್ಯಾಂಕಲ್ಲಿ ಮಜ್ಜಿಗೆ ಕೊಡಂತ ಜನ, ಪಾನಕ ಕೊಡಂತ ಜನ ಬಂದವರಿಗೆ ರತ್ನ ಕಂಬಳಿಯನ್ನು ಹಾಸ್ತಾರೆ ಈ ಕರ್ನಾಟಕದಲ್ಲಿ. ಅವ್ರು ಬಂದಂತವ್ರು ಈ ನೆಲದ ಭಾಷೆ ಕಲಿಬೇಕು. RBI ಹೊರಗಣೆ ಮಾಡಬೇಕು. ನಮ್ಮ ಕನ್ನಡದಲ್ಲಿ ಅಂತವ್ರು ಬೇಡ, ನಮ್ಗೆ ಬೇಕಾಗಿಲ್ಲ. ಹಿಂದಿ ವಾಲಗಳು ನಮ್ಮ ರಾಜ್ಯಕ್ಕೆ ಬಂದ್ಬಿಟ್ಟು ದಬ್ಬಾಳಿಕೆ ಮಾಡ್ತಾರೆ ಅಂದ್ರೆ ನಮ್ಮಂತವ್ರು ಬೇಕಾಗಿಲ್ಲ. ನಮಗೆ ಕನ್ನಡದವ್ರಿಗೆ ಕೊಡಿ ಬೇಕಾಗಿಲ್ಲ, ಬೇರೆ ರಾಜ್ಯಕ್ಕೆ ಕಳಿಸ್ಕೊಡಿ ಅವ್ರನ್ನ ಅಂತೇಳಿ ನಾವು ಮನವಿ ಕೊಡ್ತಾ ಇದೀವಿ. ಬ್ಯಾಂಕ್ಗಳು ಎಚ್ಚೆತ್ಕೊಂತ ಇಲ್ಲ. ಕನ್ನಡದಲ್ಲಿ ಏನ್ ಮಾಡ್ತಾರೆ, ಬರೀ ದಂಡಿ ಮಾಡ್ತಾರೆ, ಕುಂತ್ಕೊಂತಾರೆ, ಕೊಂಚ ಕೂತ್ತಾರೆ, ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ಮುಂದೆ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ. ಅವರಿಗೆ ಉದ್ಯೋಗಗಳು ಕೊಡಬೇಕು, ಕನ್ನಡ ಮೇಂಜರ್ಗಳು ಬರಬೇಕು. ಇಲ್ಲಿ ಕೂಡಲೇ ಸಪೋರ್ಟ್ ಮಾಡ್ಬೇಕು ಅವ್ರನ್ನ. ಪದೇ ಪದೇ ಕರ್ನಾಟಕ ರಕ್ಷಣಾ ವೇದಿಕೆಗೆ ನಾರಾಯಣಗೌಡರಿಗೆ ಹಿಂದಿ ವಾಲಗಳಿಗೆ ವಾಲಗಳಿಗೆ ಹೋಗ್ಕೊಡ್ತೀವಿ. ಅವ್ರಿಗೆ ಬರಂಗಿಲ್ಲ, ಭಿಕ್ಷುಕರಲ್ಲ. ನಮ್ ದುಡ್ಡಿಂದ ಬ್ಯಾಂಕ್ ನಡೀತಾ ಇರೋದು. ಏನ್ ಹೇಳಿದ್ರೆ ಮಾತಾಡಂಗಿಲ್ಲ. ಅರೆಸ್ಟ್ ಮಾಡಿ
SBI ಬ್ರಾಂಚ್ನಲ್ಲಿ ಪ್ರಿಯಾಂಕಾ ಅನ್ನೋ ಒಂದು ಮಹಿಳೆ ಅವಾಚ್ಯ ಶಬ್ದದಿಂದ ಗ್ರಾಹಕರಿಗೆ ಹಿಂದಿಯಲ್ಲಿ ಮಾತಾಡಿ ಮರ್ಯಾದೆಯನ್ನು ಕಳೆದಿಲ್ಲ, ಕರ್ನಾಟಕದ ಮರ್ಯಾದೆಯನ್ನು ಕಳೆದಿಲ್ಲ. ಅಪ್ಪಟ ಕರ್ನಾಟಕದಲ್ಲಿ ಬಂದಿರುವಂಥ ಏನು ಪದೇ ಪದೇ ಈ SBI ಬ್ಯಾಂಕಿನ ಮ್ಯಾನೇಜರ್ಗಳು ಮತ್ತು ಸಿಬ್ಬಂದಿಗಳು ಕನ್ನಡದವರ ಮೇಲೆ ದೌರ್ಜನ್ಯ ಮತ್ತು ಏನು ಚಲನ್ಗಳು ಹಿಂದಿ ಮತ್ತು ಇಂಗ್ಲೀಷ್ ಕೊಡುವಂಥದ್ದು, ಯಾರೇ ಸಾರ್ವಜನಿಕರು ಹೋದಾಗ ಹಿಂದಿಯಲ್ಲೇ ಮಾತಾಡಬೇಕು ನೀವು, ನಮ್ಗೆ ಆದೇಶ ಇದೆ ಕೇಂದ್ರದಿಂದ. ದಬ್ಬಾಳಿಕೆ ಪದೇ ಪದೇ ನಮ್ಮ ಕನ್ನಡದ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಇವತ್ತು SBI ಬ್ಯಾಂಕ್ ಬಗ್ಗೆ ನಾವು ವಿರುದ್ಧವಾಗಿ ಹೋರಾಟವನ್ನು ಮಾಡಕ್ಕೆ ಬಂದಿದ್ದೀವಿ. ನಾವೇನು ಇವತ್ತು ಆದೇಶ ಮಾಡ್ತಾ ಇದೀವಿ ಅವರಿಗೆ, ಒಂದು ತಿಂಗಳ ಒಳಗಡೆ ಎಷ್ಟು ಜನ ಕನ್ನಡದಲ್ಲಿ ಬ್ಯಾಂಕ್ ಮ್ಯಾನೇಜರ್ಗಳಿದ್ದಾರೆ SBI ಬ್ಯಾಂಕಲ್ಲಿ, ಕಡ್ಡಾಯವಾಗಿ ಎಲ್ಲ ಕನ್ನಡ ಕಲಿಬೇಕು, ಕನ್ನಡದವ್ರಿಗೆ ಉದ್ಯೋಗಗಳು ಕೊಡಬೇಕು, ಕನ್ನಡವನ್ನು ಮಾತಾಡಬೇಕು ಗ್ರಾಹಕರ ಜೊತೆ, ಮತ್ತು ಚಾಲನ್ಗಳು ಕನ್ನಡದಲ್ಲೇ ಕೊಡಬೇಕು. ಭಿತ್ತಿಪತ್ರ ಅವರು ಹಿಂದಿ ಮತ್ತು ಇಂಗ್ಲೀಷಲ್ಲಿ ಕೊಡ್ತಾ ಇದ್ದಾರೆ. ಮತ್ತು ನಮ್ಮ ಕನ್ನಡದ ಮೇಲೆ ಪದೇ ಪದೇ ದಬ್ಬಾಳಿಕೆಯನ್ನು ಮಾಡ್ತಾರೆ ಕರ್ನಾಟಕದಲ್ಲಿ. ಕನ್ನಡದವ್ರಿಗೆ ಉದ್ಯೋಗಗಳು ಕೊಡಬೇಕು SBI ಬ್ಯಾಂಕಲ್ಲಿ. ಎಲ್ಲ ಬ್ಯಾಂಕ್ಗಳಿಗೆ ಹೇಳ್ತಾ ಇದ್ದೀವಿ ನಾವು ನೇರವಾಗಿ, ಒಂದು ತಿಂಗಳ ಒಳಗಡೆ ಬ್ಯಾಂಕ್ ಮ್ಯಾನೇಜರ್ಗಳು ಕನ್ನಡದಲ್ಲಿ ಮಾತಾಡಲಿಲ್ಲ ಅಂದರೆ ಎಲ್ಲ ಬ್ಯಾಂಕ್ಗಳಿಗೆ ಮುತ್ತಿಗೆ ಹಾಕಿ, ಕನ್ನಡ ಅಂತ ಎಲ್ಲ SBI ಬ್ಯಾಂಕ್ಗೆ ಮುತ್ತಿಗೆ ಹಾಕಂತ ಕೆಲಸ ನಮ್ಮ ಕನ್ನಡದಲ್ಲಿ ಮಾಡುತ್ತೀವಿ. ಸಾಕಷ್ಟು ಹಿಂದೆ ಎಲ್ಲ ನಾವು ಈ ಭಾಗದಲ್ಲೇ ಹೋರಾಟ ಮಾಡಿ ಕನ್ನಡದವ್ರಿಗೆ ಉದ್ಯೋಗಗಳು ಕೊಡ್ಬೇಕಂತೇಳಿ ಸಾಕಷ್ಟು ಸಲ ಹೋರಾಟ ಮಾಡಿದ್ದೀವಿ ಈ ಜಾಗದಲ್ಲಿ. ಇವತ್ತು ಯಾರೇ ಆಗಲಿ ಸಿಬ್ಬಂದಿ ಬಂದಾಗ ನಾವು ಹೇಳ್ತೀವಿ, ಯಾರೇ ಗ್ರಾಹಕರು ಬಂದಾಗ ಕನ್ನಡವನ್ನು ಮಾತಾಡಿ ಅಚ್ಚುಕಟ್ಟಾಗಿ ಕನ್ನಡವನ್ನು ಮಾತಾಡಬೇಕು. ನಾವು ಬರೋರು ಬೇಡ ಅಂತ ಹೇಳಲ್ಲ ಕನ್ನಡಿಗರು, ಹೊರ ರಾಜ್ಯದಿಂದ ಬಂದವರಿಗೆ ಮಜ್ಜಿಗೆ ಕೇಳಿದ್ರೆ ಪಾನ್ಕ ಕೇಳಂತ ನಾವು ಕನ್ನಡಿಗರಿದ್ದೀವಿ. ಬಂದ ನಂತರ ಕನ್ನಡವನ್ನು ಕಲಿಬೇಕು, ದುರಂಕಾರಿ ಮಾತು ಯಾರು ಮಾತಾಡಬಾರ್ದು. ನಮ್ಮ ಅನ್ನ ತಿಂತಾರೆ, ಸಂಬಳ ಕೊಡ್ತಾರೆ ಕರ್ನಾಟಕ ಸರ್ಕಾರ, ಅವರೆಲ್ಲ ದಬ್ಬಾಳಿಕೆ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ. ಕೂಡಲೇ ಅಂತವ್ರನ್ನ ಉಚ್ಚಾಟ ಮಾಡಬೇಕು, ಕೆಲಸದಿಂದ ಅವ್ರನ್ನ ತೆಗಿಬೇಕು. ಯಾರು ಕನ್ನಡ ಬರುತ್ತೆ ಚಂದಾಪುರ ಬ್ರಾಂಚಲ್ಲಿ ಕನ್ನಡದವ್ರನ್ನ ಮ್ಯಾನೇಜರ್ನ ಹಾಕಬೇಕು. ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟು ನೋಡಿದೆ ನಾನು ಬೆಳಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ, ನಗನಗ್ತಾ ಸ್ಟೇಟ್ಮೆಂಟ್ ಕೊಡ್ತಾಳೆ, ನಾನು ಇನ್ಮೇಲೆ ಕನ್ನಡ ಮಾತಾಡ್ತೀನಿ ಅಂತೇಳಿ. ಅದು ಒಂದು ಶಿಸ್ತಿಲ್ಲ, ನಗನಗ್ತಾ ಒಂದು ನೆಗ್ಲೆಕ್ಟಾಗಿ ಮಾತಾಡ್ತಿದ್ದಾಳೆ. ಆ ಎಮ್ಮನಿಗೊಂದು ಕನ್ನಡದ ಬಗ್ಗೆ ಅರಿವು ಇಲ್ಲ. ಕೂಡಲೇ ಬ್ಯಾಂಕ್ ಮ್ಯಾನೇಜರು ಪಕ್ಕದಲ್ಲಿ ಕೂಡಿಸ್ಕೊಂಡು ಕನ್ನಡವನ್ನು ಕಳಿಸ್ಕೊಡ್ತಾ ಇದ್ರು. ಕೂಡಲೇ ಆ ಎಮ್ಮನ ಬದಲಾವಣೆ ಮಾಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಬೇಡ ಅಂತವ್ರು ಯಾರು ಕನ್ನಡಕ್ಕೆ ದ್ರೋಹ ಮಾಡ್ತಾರೆ ಅಂತ ನಮ್ಗೆ ಬೇಕಾಗಿಲ್ಲ. ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿ ಮತ್ತು ನಮ್ಮ DK ಶಿವಕುಮಾರ್ಗೂ ನಾವು ಒಂದು ಮನವಿ ಕೊಡ್ತಾ ಇದ್ದೀವಿ. ಇವತ್ತು ಎಷ್ಟು ಕರ್ನಾಟಕದಲ್ಲಿ ಕನ್ನಡಿಗರ ಉದ್ಯೋಗಗಳು ಖಾಲಿದೆ, ಕನ್ನಡಿಗರಿಗೆ ಕೊಡಬೇಕು, ಹೊರ ರಾಜ್ಯದವ್ರು ಕೊಡಬಾರ್ದು ಅಂತೇಳಿ ನಮ್ಮ ಮನವಿ ಇದೆ. ಇವತ್ತು ಮುಂದಿನಲ್ಲಿ ಎಲ್ಲ ಬ್ಯಾಂಕ್ ಮುಂದ್ಗಡೆ ಹೋರಾಟ ಮಾಡುವಂಥ ಕೆಲಸ ನಮ್ಮ ಕನ್ನಡ ಸೇನೆ ಮಾಡುತ್ತೆ.